ಈಗ ಆಲ್ರೆಡಿ ರಾಜ್ಯದಲ್ಲಿ ಸಾಕಷ್ಟು ದರ ಏರಿಕೆಯಿಂದ ಜನ ಒಂಥರ ಬೇಸತ್ತು ಹೋಗಿದ್ದಾರೆ. ಹೆಂಗಪ್ಪ ಜೀವನ ನಡೆಸೋದು ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥದ್ರಲ್ಲಿ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಕೊಡೋದಕ್ಕೆ ಈ ಸರ್ಕಾರ ಕಾಯ್ತಾ ಇದೆ. ಏಪ್ರಿಲ್ನಲ್ಲಿ ಕರೆಂಟ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಎಸ್ಕಾಂಗಳಿಂದ ಕೆಇಆರ್ಸಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಬೆಸ್ಕಾಂಗೆ 2024-25ರಲ್ಲಿ 2800 ಕೋಟಿ ನಷ್ಟ ಆಗಿದೆಯಂತೆ. ಒಟ್ಟು 4500 ಕೋಟಿ ಇಂಧನ ಇಲಾಖೆಗೆ ನಷ್ಟ ಆಗಿದೆ. ನಿಮ್ಗೆ ಯಾರ್ರೀ ಉಚಿತ ಕರೆಂಟ್ ಕೊಡಿ ಅಂತ ಕೇಳಿದ್ರು. ಪ್ರತಿ ವರ್ಷದಂತೆ ಈ ವರ್ಷನೂ ದರ ಏರಿಕೆಯ ಪ್ರಸ್ತಾಪ ಇದೆ. ಆದಾಯ ಸರಿದೂಗಿಸೋದಕ್ಕೆ ವಿದ್ಯುತ್ ದರ ಏರಿಕೆ ಮಾಡ್ತಾರಂತೆ. ಕಂಪನಿಗಳು ನಷ್ಟದಲ್ಲಿದೆ ಅಂತ ಜನರಿಗೆ ಬರೆ ಆಗ್ತಿದೆ. ನಿಮ್ಗೇನು ಮಾನ ಮರ್ಯಾದೆ ಇದೆಯಾ? ನನಗೆ ಅರ್ಥ ಆಗಲ್ಲ. ನಿಮ್ಗೆ ಯಾರು ಹೇಳಿದ್ರು 200 ಯೂನಿಟ್ ವಿದ್ಯುತ್ ಫ್ರೀ ಕೊಡಿ ಅಂತ ನಾವು ಕೇಳಕ್ ಬಂದಿದ್ವಾ? ಇಲ್ಲ ಜನ ಏನಾದ್ರು ಕೇಳಕ್ ಬಂದಿದ್ವಾ? ನಿಮ್ಮ ಇಲಾಖೆಗಳಿಗೆ ನಷ್ಟ ಆಗ್ತಾ ಇದೆ, ಇಂಧನ ಇಲಾಖೆಗೆ ಇಷ್ಟು ನಷ್ಟ ಆಗಿದೆ, ಒಟ್ಟು 4500 ಕೋಟಿ ನಷ್ಟ ಆಗಿದೆ ಅಂದರೆ ಅದನ್ನ ಭರಿಸೋದು ಜನರ ಹಣ ಬರೋಣ? ಅದು ಟ್ಯಾಕ್ಸ್ ಕಟ್ಟೋದಲ್ದೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಕೊಂಡು ಜೀವನ ಮಾಡ್ತಾ ಇರೋದಲ್ದೆ ಇಷ್ಟಿಷ್ಟು 1000 ಕೋಟಿ ನಷ್ಟ ಅಂತ ಅಂದಿದ ತಕ್ಷಣ ಅದ್ರದ್ದು ಬೆಲೆ ಜಾಸ್ತಿ ಮಾಡ್ಬಿಡ್ತೀರಿ. BMTC ನಷ್ಟ ಆಯಿತು ಅಂದಿದ ತಕ್ಷಣ ಟಿಕೆಟ್ ದರ ಜಾಸ್ತಿ ಮಾಡ್ತೀರಿ. ಎಲ್ಲ ನಷ್ಟನೂ ಏನು ಜನರ ಮೇಲೆ ಹಾಕಿದ್ರೆ ಜನರ ನಷ್ಟ ಯಾರೀ ತೂಗಿಸ್ತಾರೆ? ಫೈಲ್ ಮಾಡಿ 20, 24, 25 ಇಶ್ಯೂದಿದು. ಅವರೆಲ್ಲ ಅವತ್ತಿನ ದಿವಸ ಬೆಸ್ಕಾಂ ಅವರು ಇದಕ್ಕೆ 67 ಪೈಸಾ ಈ ಲಾಸ್ ಆಗಿರೋದಕ್ಕೆ 67 ಪೈಸಾ ಹೈಕ್ ಮಾಡಬೇಕು ಅಂದ್ಬಿಟ್ಟು ಅವರು KERC ಮುಂದೆ ಅದನ್ನು ಫೈಲ್ ಮಾಡಿದ್ರು. ಅವಾಗ ನಾವು ಸಹ ಅದನ್ನು ಅಬ್ಜೆಕ್ಷನ್ಸ್ ಮಾಡಿದಾಗ ಅವತ್ತಿನ ದಿವಸ KERC ಅವರು ಅದಕ್ಕೆ ಒಂದು ಹಿಸ್ಟಾರಿಕಲ್ ಆರ್ಡರ್ಸ್ ಪಾಸ್ ಮಾಡಿದ್ರು. ₹1.62 LT5 ಅವರಿಗೆ ಕಡಿಮೆ ಮಾಡಿ 3 ವರ್ಷಕ್ಕೂ ಆರ್ಡರ್ ಮಾಡೋದು. ಅಂದರೆ 24-25, 25-26 ಮತ್ತು 26-27 3 ವರ್ಷಕ್ಕೆ ಈ ಪ್ರೈಸ್ ₹1.62 ಕಡಿಮೆ ಮಾಡಿ ಅದಕ್ಕೆ ಟ್ಯಾರಿಫ್ ಅನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಈ ಹೊಸದಾಗಿ ಬೆಸ್ಕಾಂ ಅವರು ಮತ್ತೆ ತಿರ್ಗಾ ಇದನ್ನ ಫೈಲ್ ಮಾಡಿದ್ರು. ಈ ಫೈಲ್ ಮಾಡಿದಾಗ ಐ ಥಿಂಕ್ 2 ತಿಂಗಳ ಹಿಂದೆ ಇದು ಹಿಯರಿಂಗ್ ಬಂದಿದ್ದಾಗ 40 days ಟೈಮ್ ತಗೊಂಡಿದ್ರು ಯಾರು ಬೆಸ್ಕಾಂ ಅವರು. ಈಗ ಬಹುಶಃ ಅವರು ಏನೇನು ಬೇಕು ಪಾಯಿಂಟ್ಸ್ ಹಾಕ್ಬಿಟ್ಟು ಈಗ ಫೈಲ್ ಮಾಡಿದ್ದಾರೆ. ಅದು ಏನೇನು ಪಾಯಿಂಟ್ ರೇಸ್ ಮಾಡಿಬಿಟ್ಟು ಇದು ಹೈಕ್ಗೋಸ್ಕರ ಕೇಳಿದ್ದಾರೆ ಅನ್ನೋದನ್ನ ನಾವು ನೋಡ್ಬಿಟ್ಟು ಅದು ಪಬ್ಲಿಕ್ ಹಿಯರಿಂಗ್ ಕರೆದಿರೋದ್ರಿಂದ ಅದು ನೋಡಿ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತೀವಿ. ಬಿಕಾಸ್ 24-25ರಲ್ಲಿ ಲಾಸ್ ಆಗಿರೋದಕ್ಕೆ ನಾವು ಹೊಣೆ ಆಗೋದಿಲ್ಲ ಅಂತ ನಮ್ಮ ಇದು. ಸೊ ಅದನ್ನ ನಾವು ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ದರ ಏರಿಕೆಯ ಶಾಕು ಈ ಸರ್ಕಾರ ಬಂದಾಗಿಂದ ಪ್ರತಿಯೊಂದರ ದರವನ್ನ ಏರಿಕೆ ಮಾಡಿ 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 ಜನರ ರಕ್ತ ಹಿಂಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವ ಕರ್ನಾಟಕದ ಜನರು ಹೋಗ್ಬಿಟ್ಟು ಇವ್ರಿಗೆ 200 ಯೂನಿಟ್ ವಿದ್ಯುತ್ನ ಫ್ರೀ ಕೊಡಿ, ನೀವು ಲಾಸ್ ಮಾಡ್ಕೊಳ್ಳಿ ಅಂತ ನಾವು ಯಾರೂ ಹೇಳಿಲ್ಲ. 2024-25ರಲ್ಲಿ ಇವ್ರಿಗೆ ಎಷ್ಟೋ 1000 ಕೋಟಿ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಆ ದರ ಏರಿಕೆಯ ಬಿಸಿಯನ್ನ ಅಥವಾ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಜನರ ಮೇಲೆ ಈ ರೀತಿಯಾದಂತಹ ಹೊರೆ ಹೊರಿಸೋದು ಎಷ್ಟು ಮಟ್ಟಕ್ಕೆ ಸರಿ? ಏನ್ ಕಥೆ ಇವ್ರು ನಡೆಸ್ತಾ ಇರೋದು? ಇಂದಿರ ಕರ್ನಾಟಕದ ಜನರಿಗೆ ಒಂದ್ ರೀತಿಯಲ್ಲಿ ದರ ಏರಿಕೆ ಅನ್ನುವಂತಹ ಬಿಸಿ ಪ್ರತಿನಿತ್ಯವೂ ಕೂಡ ತಟ್ತಾ ಇದೆ. ಇನ್ನೂ ಕೂಡ ಮೆಟ್ರೋ ದರ ಏರಿಕೆಯ ಬಿಸಿ ಏನಿದೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಇದರ ನಡುವೆ ಇದೀಗ ಮತ್ತೆ ಬೆಸ್ಕಾಂ ದರವೂ ಕೂಡ ಅಂದ್ರೆ ಕರೆಂಟ್ ಬಿಲ್ ದರವೂ ಕೂಡ ಏರಿಕೆ ಆಗುವಂತಹ ಎಲ್ಲ ಮುನ್ಸೂಚನೆಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಏಪ್ರಿಲ್ 1ನೇ ತಾರೀಕಿಂದ ಬಹುಶಃ ಹೊಸ ದರ ಜಾರಿಗೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಕಂಪನಿಗಳು ಲಾಸ್ ಅಲ್ಲಿದೆ ಅಂತ ಹೇಳಿ ಈಗ ಆಲ್ರೆಡಿ ಎಸ್ಕಾಂ ಮತ್ತೆ ಬೆಸ್ಕಾಂ ಎಲ್ಲವೂ ಸೇರಿ ಈಗ ಆಲ್ರೆಡಿ KERCಗೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಅದರಲ್ಲಿ ಪ್ರಮುಖವಾಗಿ ಎಲ್ಲ ಎಸ್ಕಾಂಗಳಲ್ಲೂ ಕೂಡ 4500 ಕೋಟಿಗೂ ಅಧಿಕ ಲಾಸ್ ಆಗಿದೆ. ಇದರ ಜೊತೆಗೆ ಬೆಸ್ಕಾಂ ವ್ಯಾಪ್ತಿಯಲ್ಲೇ ಸುಮಾರು 2800 ಕೋಟಿಯಷ್ಟು ಲಾಸ್ ಆಗಿದೆ. ಈ ಒಂದು ನಷ್ಟವನ್ನ ಸರಿದೂಗಿಸಲು ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ವಿದ್ಯುತ್ ಪ್ರಸರಣೆ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಸೊ ಹೀಗಾಗಿ ದರ ಏರಿಕೆಯನ್ನ ಮಾಡಲೇಬೇಕು ಅನಿವಾರ್ಯ ಕಾರ್ಯದಿಂದಾಗಿ ಅಂತ ಹೇಳಿ ಈಗ ಎಲ್ಲ ಎಸ್ಕಾಂಗಳು ಕೂಡ KERCಗೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತದ್ದು. ಹೀಗಾಗಿ KERCಯು ಕೂಡ ಫೆಬ್ರವರಿ 16ರಿಂದ ಫೆಬ್ರವರಿ 27ರವರೆಗೂ ಕೂಡ ಸಾರ್ವಜನಿಕರ ಆಕ್ಷೇಪಣೆಗೂ ಕೂಡ ಕರೆದಿರುವಂತದ್ದು. ಈ ಒಂದು 10 ದಿನಗಳ ಕಾಲ ಸಾರ್ವಜನಿಕರು ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ. ಆದ್ರೆ ಇಲ್ಲಿ ಕಂಪನಿಗಳು ಲಾಸ್ ಅಲ್ಲಿ ನಡೀತಾ ಇದೆ ಅನ್ನುವಂತಹ ಕಾರಣದಿಂದಾಗಿ ಎಷ್ಟರ ಮಟ್ಟಿಗೆ ಇದು ದರ ಏರಿಕೆ ಮಾಡೋದು ಎಷ್ಟು ಸೂಕ್ತ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಶಾಡೋ ಕ್ಯಾಶ್ ಸಪೋರ್ಟ್ ಅನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಮೆಟ್ರೋ ದರ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ 200 ಯೂನಿಟ್ ಎಲ್ಲರ ಮನೆಗೂ ಕೂಡ ಉಚಿತವಾಗಿ ವಿದ್ಯುತ್ ಅನ್ನ ಏನು ಕಾಂಗ್ರೆಸ್
ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ. ಈ ಒಂದು ಉಚಿತಗಳಿಂದಲೇ ಅಂದ್ರೆ ಗ್ಯಾರಂಟಿಗಳಿಂದಲೇ ಸಾಕಷ್ಟು ಕಾಂಗ್ರೆಸ್ ಸರ್ಕಾರದ ಬೊಕ್ಕಸಗಳು ಖಾಲಿಯಾಗಿದೆ ಅಂತ ಹೇಳಿ ಬಿಜೆಪಿಯು ಕೂಡ ಆರೋಪವನ್ನ ಮಾಡ್ತಾ ಇದೆ. ಸೊ ಹೀಗಾಗಿ ಪದೇ ಪದೇ ಈ ರೀತಿಯ ದರ ಏರಿಕೆಯನ್ನ ಮಾಡ್ತಾ ಹೋದ್ರೆ ಸಾರ್ವಜನಿಕರಿಗೆ ನಿಜಕ್ಕೂ ಕೂಡ ಬದುಕಲು ಕಷ್ಟ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈಗ ಒಟ್ಟು 10 ದಿನಗಳ ಕಾಲ ಈ ಒಂದು ಸಾರ್ವಜನಿಕ ಆಕ್ಷೇಪಣೆಗೆ ಇವಾಗ ಕೆಇಆರ್ಸಿ ಕರೆದಿದೆ. ಕಾದ್ ನೋಡಬೇಕಾಗಿದೆ. ಒಂದು ವೇಳೆ ಏನಾದ್ರೂ ಬೆಸ್ಕಾಂ ಆಗಿ ಎಸ್ಕಾಂಗಳ ಪ್ರಸ್ತಾವನೆಯನ್ನ ಕೆಇಆರ್ಸಿ ಏನಾದ್ರೂ ಒಪ್ಕೊಳ್ತು ಅಂತ ಹೇಳಿದ್ರೆ ಸರಿಸುಮಾರು 65 ಪೈಸೆಯಿಂದ ₹1 ಕೂಡ ಪ್ರತಿ ಯೂನಿಟ್ಗೂ ಕೂಡ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಇದೆ. ಬಹುಶಃ ಈ ಒಂದು ಹೊಸ ದರ ಏಪ್ರಿಲ್ 1ನೇ ತಾರೀಕಿಂದಲೇ ಜಾರಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಸಿಂಧೂರ, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.